ನಮಸ್ಕಾರ ಎಲ್ಲರಿಗೂ. ನಾನು ಇವತ್ತು ಹೋಗ್ತಾ ಇದ್ದೀನಿ ಚನ್ನಪಟ್ಟಣಕ್ಕೆ. ಅದಕ್ಕೆ ನಾನು ನಿಮಗೆ ಇವತ್ತಿನ ಬ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಚನ್ನಪಟ್ಟಣಕ್ಕೆ ಏನಕ್ಕೆ ಹೋಗ್ತಾ ಇದ್ದೀನಿ ಅಂತೆಲ್ಲ ಆಲ್ರೆಡಿ ನಾನು ನಿಮಗೆ ತೋರಿಸ್ತೀನಿ. ಸೊ ಇವಾಗ ನಾವು ಬೆಳಗ್ಗೆ 7:30 ಆಗಿದೆ. ನಾನು ಅಂದ್ಕೊಂಡು 7 ಗಂಟೆಗೆ ಬಿಡೋಣ ಅಂತ, ಮತ್ತು ಲೇಟ್ ಆಗಿತ್ತು. ಸೊ ಇವಾಗ ಇಲ್ಲಿಂದ ಬಸ್ ಸ್ಟಾಪ್ಗೆ ಹೋಗಿ ಅಲ್ಲಿಂದ ಬಸ್ ಹತ್ಕೊಂಡು ಹೋಗೋಣ. ಓಕೆನಾ? ಟ್ರೈನಲ್ಲಿ ಹೋಗೋಣ ಅಂದ್ಕೊಂಡೆ, ಆಮೇಲೆ ಇಲ್ಲ ಬಸ್ಸೇ ಇತ್ತಲ್ಲ, ಬಸ್ಸೇ ಹತ್ತಿರ ಆಗುತ್ತೆ ಅಂತ ಅಂದ್ಕೊಂಡು ಬಸ್ಸಲ್ಲೇ ಹೋಗೋಣ ಅಂತ ಇದ್ದೀನಿ. ಸೊ ಬನ್ನಿ ನನ್ನ ಜೊತೆಗೆ ಚನ್ನಪಟ್ಟಣಕ್ಕೆ ಹೋಗೋಣ. ಖಾಲಿ ಹೊಟ್ಟೆಲಿ ಟ್ರಾವೆಲ್ ಮಾಡೋದು ಅಂದರೆ ನನಗಾಗಲ್ಲ. ಅದಕ್ಕೆ ನಾನು ಬೆಳಗ್ಗೆನೇ ಇಡ್ಲಿ ತಿಂದು ಆಮೇಲೆ ಮೆಜೆಸ್ಟಿಕ್ ಬಸ್ ಸ್ಟಾಪ್ಗೆ ಹೋದೆ. ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ನನಗೆ ಮೆಜೆಸ್ಟಿಕ್ಕಿಂದ ಬಸ್ ಬರಲ್ಲ ಅಂತ. ಓ ಮೈ ಗಾಡ್ ಅಂತ ಅಂದ್ಕೊಂಡು ಆಮೇಲೆ ನಾನು ಸ್ಯಾಟಲೈಟ್ ಬಸ್ ಸ್ಟಾಪ್ಗೆ ಹೋದೆ. ನಿಜವಾಗ್ಲೂ ಎಂಥ ಮಿಸ್ ಆಯಿತು ಗೊತ್ತಾ? ನಾನು ಮೆಜೆಸ್ಟಿಕ್ಕಿಂದ ಡೈರೆಕ್ಟ್ ಬಸ್ ಬರುತ್ತೆ ಅಂದ್ಕೊಂಡ್ಬಿಟ್ಟಿದ್ದೆ ಚನ್ನಪಟ್ಟಣಕ್ಕೆ. ಆ್ಯಂಡ್ ಗೂಗಲಲ್ಲಿ ತೋರಿಸ್ತಾ ಇದೆ ಕೂಡ, ಬಟ್ ಬರಲ್ವಂತೆ. ಸೊ ಸ್ಯಾಟಲೈಟ್ ಬಸ್ ಸ್ಟಾಪಿಗೆ ಬಂದಿದ್ದೀನಿ. ಇವಾಗ ಇಲ್ಲಿಂದ ಚನ್ನಪಟ್ಟಣಕ್ಕೆ ಹೋಗಬೇಕು. ನಾನೊಂದು ಅಂದಾಜು ಟೈಮ್ ಹಾಕೊಂಡು ಬಂದಿರ್ತೀನಿ, ಬಟ್ ಈ ಥರ ಎಲ್ಲ ಮಿಸ್ ಆದಾಗ ಸ್ವಲ್ಪ ಅಲ್ಲಿ ಇಲ್ಲಿ ಲೇಟ್ ಆಗುತ್ತೆ. ಇನ್ನೇನು ಮಾಡೋದು, ನಾನು ಹೇರ್ ಸ್ಟೈಲೆಲ್ಲ ಹೋಗೇ ಬಿಡ್ತು. ನಾನು ಸ್ವಲ್ಪ ಡಿಫ್ರೆಂಟಾಗಿ ಹಾಕಿದ್ದೆ. ಇನ್ನೇನು ಮಾಡೋದು, ಹೋಗೋಣ. ಬಸ್ ಇದೆಯಾ ಈಗ? ಇದೆಲ್ಲದಕ್ಕೂ ಕಾರಣ ನಮ್ಮ ಗೂಗಲ್ ನನಗೆ ತಪ್ಪಾಗಿ ತೋರಿಸ್ತು ಅಷ್ಟೇ. ಅದಾದಮೇಲೆ ನನಗೆ ಬರ್ತಿದ್ದಂಗೆ ಸ್ಯಾಟಲೈಟಲ್ಲಿ ಬಸ್ ಸಿಕ್ತು. ಆರಾಮಾಗಿ ವಿಂಡೋ ಸೀಟಲ್ಲಿ ಕೂತ್ಕೊಂಡು ತಣ್ಣಗೆ ಗಾಳಿ ಬೀಸ್ತಾಯಿತ್ತು. ಒಂದು ಸ್ವಲ್ಪ ಹೊತ್ತು ಸೈಟ್ ಸೀಯಿಂಗ್ ಥರ ನೋಡಿಕೊಂಡು ಒಂದು ಚಿಕ್ಕದಾಗಿ ನಿದ್ದೆ ಮಾಡಿ ಎದ್ದೆ. ಬಿಕಾಸ್ ಬೆಳಗ್ಗೆ 6 ಗಂಟೆಗೆ ಎದ್ದಿದ್ದೆ. ಆಫ್ಟರ್ 1.5 hour ಏನೋ ನಾನು ಚನ್ನಪಟ್ಟಣಕ್ಕೆ ಬಂದು ಸೇರಿಕೊಂಡೆ. ಸೊ ಇದೇ ಚನ್ನಪಟ್ಟಣದ ಬಸ್ ಸ್ಟಾಪ್ ಅಥವಾ ಡಿಪೋ ಅಂತ ಕರಿಬೋದು. ಓಕೆ, ನಾನು ಬಂದಿದ್ದೀನಿ ಚನ್ನಪಟ್ಟಣಕ್ಕೆ. ಯಾಕೆ ಫೋನ್ ಆ್ಯಂಗಲ್ ಮೇಲೆ ಇಕ್ಕಿದ್ದೀನಿ ಅಂದರೆ ನನ್ನ ಹೇರ್ ಸ್ಟೈಲಿಗೆ ಒಂದು ಸ್ವಲ್ಪ ಫೇಸ್ ಡಿಫ್ರೆಂಟ್ ಕಾಣಿಸ್ತಾ ಇದೆ. ಸೊ ಚನ್ನಪಟ್ಟಣಕ್ಕೆ ಬಂದೆ, ಇಲ್ಲಿಂದ ಮತ್ತೆ ಲೊಕೇಶನ್ಗೆ ಹೋಗಬೇಕು. ಅದು ಬಸ್ ಹೋಗುತ್ತಾ ಆಟೋ ಹೋಗುತ್ತಾ ಅಂತ ನೋಡ್ಕೊಂಡು ಹೋಗೋಣ. ಆ್ಯಂಡ್ ನಾನು ಹೋಗ್ತಾ ಇರೋದು ಚನ್ನಪಟ್ಟಣದಲ್ಲಿ ಗೊಂಬೆಗಳು ಫೇಮಸ್ ಅಲ್ವಾ? ಸೊ ಆ ಥರ ಒಂದು ಮಾತಾಡೋ ಗೊಂಬೆಯವರ ಮನೆ ಗುರುಪ್ರವೇಶಕ್ಕೆ ಹೋಗ್ತಿದ್ದೀನಿ. ಅದು ಯಾರು ಅಂತ ಕಾದ್ ನೋಡಿ. ನಾರ್ಮಲ್ ಆಟೋನೂ ಹೋಗುತ್ತೆ ಮತ್ತು ಶೇರ್ಡ್ ಆಟೋನೂ ಹೋಗುತ್ತಂತೆ. ಸೊ ನಾನು ನಾರ್ಮಲ್ ಆಟೋದಲ್ಲೇ ಹೋಗಿದ್ದೆ. ನಾನು ಶೇರ್ಡ್ ಆಟೋ ಹೋಗುತ್ತೆ ಅಂತ ಐಡಿಯಾ ಇರಲಿಲ್ಲ. ಸೊ ಬಂದೆ ನಾನು ಲೊಕೇಶನ್ಗೆ. ಆಟೋದಲ್ಲಿ ಬಂದೆ. ಹೇಳಿದ್ಲು ಅವಳು, ಆಟೋದಲ್ಲೇ ಬಾ, ಬಸ್ಸಲ್ಲಿ ಬಂದು ನಡ್ಕೊಂಬರ್ಬೇಕು ಅಂತ. ಸೊ ಅಲ್ಲಿ ಕಾಣಿಸ್ತಿದ್ಯಲ್ಲ ಅದೇ ಮನೆ ತೋರಿಸ್ತೀನಿ ರೀ. ಬಂದಿದ್ದು ನಾನು 10:30 ಆಗೋಯ್ತು ಇವಾಗ. ನೋಡಿ, ಆಲ್ಮೋಸ್ಟ್ 7:30ಗೆ ಮನೆ ಬಿಟ್ಟಿದ್ದು. 8:30, 9:30, 10:30 ಆಯಿತು. ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ ಟ್ಯಾಂಕ್ ಇದೆಯಲ್ಲ, ಸೊ ಅದೇ ಅವರ ಮನೆ ಬಿಲ್ಡಿಂಗ್. ನಾನು ಹೋಗೋ ಅಷ್ಟರಲ್ಲಿ ಟಿಫಿನ್ ಎಲ್ಲ ಸ್ಟಾರ್ಟ್ ಆಗೋಗಿತ್ತು. ಆಲ್ರೆಡಿ ನಾನು ಟಿಫಿನ್ ಮಾಡಿದ್ದೆ, ಅದಕ್ಕೆ ನಾನೇನು ತಿನ್ನೋಕ್ಕೆ ಹೋಗಲಿಲ್ಲ. ಎಲ್ಲ ಪ್ರಿಪ್ರೇಷನ್ ಆಗ್ತಾ ಇದೆ ಫುಲ್ಲು. ಎಲ್ಲ ಜನ ಬರೋಕ್ಕೆ ಶುರು ಮಾಡಿದ್ರು. ಆಗಲೇ ನಾನು ಹೋಗಿದ್ದೆ ಲೇಟ್ ಆಯಿತು ಅನಿಸುತ್ತೆ. ನಾನು ಹೋದ್ಮೇಲೆ ಕೆಲವರು ಬಂದರು, ಬಟ್ ನನಗೆ ಹೇಳಿದ್ದು 10 o'clock ಮೇಲೆ ಬಾ ಅಂತ. ಒಂದು ಅರ್ಧ ಗಂಟೆ ಲೇಟ್ ನೋಡಿ, ಯಾರು ಚನ್ನಪಟ್ಟಣದ ಗೊಂಬೆ ಅಂದರೆ ಗೊತ್ತಾಯ್ತಾ? ನಮ್ಮ ಬಿಂದು ಅವರು. ಸೊ ಗೊಂಬೆ ಹೆಂಗೆ ತಿರುಗುತ್ತೆ ಅಂತೆಲ್ಲ ಒಂದು ಶಾರ್ಟ್ ತೆಗಿತೀನಿ ಅಂತ ನಾನು ರೆಡಿ ಆಗಿದ್ಲು. ನೋಡಿ, ಬ್ಲೌಸ್ ಡಿಸೈನ್ಸು, ಆಮೇಲೆ ನಿನ್ನ ಹೇರ್ ಸ್ಟೈಲು ಎಲ್ಲ ತೋರಿಸ್ತೀನಿ ನಿಂತ್ಕೊ ಅಂತ ಒಂದು ವೀಡಿಯೋ ಸ್ಟಾರ್ಟ್ ಮಾಡಿದೆ ನಾನು. ಆಮೇಲೆ ಇವರು ಇದ್ದಾರಲ್ಲ, ಇವರು ಅವರ ಹೇರ್ ಸ್ಟೈಲಿಸ್ಟು. ಅವರ ಹೆಸರನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ನಿಮಗೆ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ. ಸರಿ, ಇವಾಗ ಮೇನ್ ಪಾಯಿಂಟಿಗೆ ಬರೋಣ. ಏನು ಮೇನ್ ಪಾಯಿಂಟು? ನಾನು ಗೃಹ ಪ್ರವೇಶಕ್ಕೆ ಬಂದಿದ್ದೀನಿ ಅಂದಮೇಲೆ ಅವ್ರ ಮನೆ ತೋರಿಸ್ಬೇಕು ತಾನೆ, ಮತ್ತೆ ಯಾಕೆ ತಡ ಮಾಡೋಣ? ಬನ್ನಿ, ಅವ್ರ ಮನೆ ಹೇಗಿದೆ, ಎಷ್ಟು ಫ್ಲೋರ್ ಇದೆ ಅಂತೆಲ್ಲ ನಾವು ನೋಡೋಣ. ಟೋಟಲ್ 3 floors ಇದೆ. ಆಮೇಲೆ ಮೇಲೆ ಒಂದು ಟೆರೇಸ್ ಏನೋ ಇದೆ. ಸೊ ಗ್ರೌಂಡ್ ಫ್ಲೋರ್ ಹೇಗಿದೆ ಅನ್ನೋದನ್ನು ಆಂಟಿ ಕೈಯಲ್ಲೇ ಹೇಳ್ಸಿದ್ದೀನಿ ನಾನು. ಸೊ ಆಂಟಿ ಗ್ರೌಂಡ್ ಫ್ಲೋರ್ ಮನೆ ಹೇಗಿದೆ ಅಂತ ತೋರಿಸ್ತಾರೆ. ಅದಾದಮೇಲೆ ನಾನು ಮೇಲ್ಗಡೆ ಇರೋ ಫ್ಲೋರ್ಸ್ ಎಲ್ಲ ತೋರಿಸ್ತೀನಿ. ದೇವ್ರ ಮನೆ, ಮತ್ತೆ ಇದೇನು ಪುಟ್ಟ ಮನೆನಾ? ಮನೆ ಎಷ್ಟಿದ್ರು ಏನೋ, ಮನೆ ಚೆನ್ನಾಗಿದೆ. ಮತ್ತೊಂದು ರೂಮು, ಮತ್ತೊಂದು ಪೂಜೆ. ಆಯ್ತಾ ಪೂಜೆ ಮುಗೀತಾ? ಇಲ್ಲ ಇವಾಗ ಸ್ಟಾರ್ಟ್ ಆಗ್ತಿದೆ. ಹಾಂ, ಇದು ಕಿಚನ್. ಇದು ಇದೇನಾ ವಾಶ್ರೂಮ್? ಓ, ಇದು ವಾಶ್ರೂಮ್. ಏನು ತೋರಿಸ್ತು. ಹಂಗವನು ಆ ಕಡೆಗೆ ನಿಲ್ಲಿಸ್ದ.
ಹೋಗ್ಲಿ ಬಿಡು. ಆ ಹುಡುಗ ನಮ್ಮ ಚಿಕ್ಕಮ್ಮ ಎಲ್ಲ ಬಂದಿದ್ರು, ನೆನೆ ಜಾತ್ರೆಗೆ ಬಂದಿದ್ರು. ಆಮೇಲೆ ಹಂಗೋ ಆ ಹುಡುಗ ಅಕ್ಕ ಎಲ್ಲಿ ಹೋಗ್ಬೇಕು ಅಂತ ಕೇಳ್ದ. ಆಟೋ ನಿಮಿ ನೋಡು ಫುಲ್ ವೈಟ್ ಆ್ಯಂಡ್ ವೈಟಲ್ಲಿ. ಇದು ಬಿಂದು ಅವರ ಮಮ್ಮಿ ಅವರ ಅಕ್ಕನ ತಂಗಿ. ಹಾಂ ಗೊತ್ತು. ಹ್ಞೂ ಅವಳು ಪಾಪ. ಓಕೆನಾ, ಫುಲ್ ಎಂಟಲ್ಲಿ ತೋರಿಸಿದ್ದೀನಿ. ರಂಜಿತಾ ಇವತ್ತು ನಮ್ಮ ಮನೆ ಗುರುಪ್ರವೇಶಕ್ಕೆ ಬಂದಿದ್ದಾಳೆ. ಆ್ಯಂಡ್ ಅವಳು ನಿಮಗೆ ಮನೆ ಹೆಸರನ್ನ ರಿವೀಲ್ ಮಾಡಿರಲ್ಲ, ನಾನೇ ರಿವೀಲ್ ಮಾಡ್ತೀನಿ ಬನ್ನಿ. ನಮ್ಮ ಮನೆ ಹೆಸರು ವೆಲ್ಕಮ್ ಟು ಗೀತಾ ನಿಲಯ. ಓಕೆ, ವೆಲ್ಕಮ್. ಲೈನಾಗಿ ಫೋಟೋ ಶೂಟ್ ನಡೀತಾ ಇದೆ. ನಿನ್ನೆ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಫೋಟೋ ತಗೊಳ್ಳೋ ಅಷ್ಟೊಂದು ಫುಲ್ ಟಯರ್ಡ್ ಆಗ್ಬಿಟ್ಟಿದೆ. ಇಲ್ಲ, ಚೆನ್ನಾಗಿತ್ತು ಆ್ಯಕ್ಚುಲಿ. ಅದೆಲ್ಲರೂ ನಾವು ಎಲ್ಲ ಪೂಜೆ ಆದ್ಮೇಲೆ 12 ಗಂಟೆಗೆ ತಗೊಂಡಿದ್ದು. ಬಿಂದೂರ್ ಮಮ್ಮಿಯವ್ರು ಇನ್ನೊಬ್ರು ತಂಗಿನ ಅಕ್ಕನ, ಇನ್ನೊಬ್ರು ತಂಗಿ ಇವ್ರ ಮಮ್ಮಿ. ಹಿಂದಿನ ದಿವಸನೇ ಗಣೇಶ ಹೋಮ ಎಲ್ಲ ಮಾಡಿದರು. ಆ್ಯಂಡ್ ನಾವು ಹೋಗಿದ್ದ ದಿವಸ ಸತ್ಯನಾರಾಯಣ ಸ್ವಾಮಿ ಪೂಜೆ ಇತ್ತು, ಅದಿನ್ನೂ ಸ್ಟಾರ್ಟ್ ಆಗಿರಲಿಲ್ಲ. ಇವರು ಸ್ವರೂಪ ಅಂತ ಬಿಂದು ಫ್ರೆಂಡು. ಸೊ ನಾವಿಬ್ಬರು ವ್ಲಾಗ್ ಮಾಡ್ತಾಯಿದ್ವಿ, ಒಬ್ರಿಗೆ ಫೋನಲ್ಲಿ ಇನ್ನೊಬ್ರು ಕಾಣಿಸ್ಕೊತಾ ಇದ್ವಿ. ಅದಾದಮೇಲೆ ಇಲ್ಲೆಲ್ಲ ಏನೋ ಕಲಶ ರೆಡಿ ಮಾಡಿದ್ರು. ಆಮೇಲೆ ಎಲ್ಲರೂ ಪೂಜೆಗೆ ಕೂತ್ಕೊಂಡ್ರು, ನಾವು ಪೂಜೆಗೆ ಕೂತ್ವಿ. ಪೂಜೆ ಸುಮಾರು 1 hour 20 minutes 1 hour 45 minutes ಏನೋ ಆಯಿತು. ನಾನು ಇದೇ ಫಸ್ಟ್ ಟೈಮ್ ಅನಿಸುತ್ತೆ ಲೈವ್ ಆಗಿ ಸತ್ಯನಾರಾಯಣ ಸ್ವಾಮಿ ಪೂಜೆ ನೋಡಿ ಅದ್ರ ಕತೆ ಕೇಳಿಸ್ಕೊಂಡಿದ್ದು, ಚೆನ್ನಾಗಿ ಅನ್ನಿಸ್ತು. ಆಮೇಲೆ ಆ್ಯಸ್ ಯೂಶ್ವಲ್ ಸತ್ಯನಾರಾಯಣ ಸ್ವಾಮಿ ಪ್ರಸಾದ ಕೊಡ್ತಾರಲ್ಲ, ಕೇಸರಿ ಬಾತ್, ಕೇಸರಿ ಬಾತ್ ಅದನ್ನು ಕೊಟ್ಟರು. ಆಮೇಲೆ ರಸಾಯನ ಕೊಟ್ಟರು, ಅಷ್ಟೇ. ಪೂಜೆ ಮಾಡಿಸ್ತಿದ್ದವರು ಬಿಂದು ಅವ್ರಿಗೆ ರಿಲೇಷನ್ನೇ ಏನೋ ಆಗಬೇಕು. ಅದಕ್ಕೆ ಬಿಂದು ಕೈಲಿ ಮತ್ತು ಅವರ ತಂಗಿದಿರ ಕೈಯಲ್ಲೆಲ್ಲ ಸತ್ಯನಾರಾಯಣ ಸ್ವಾಮಿದು ಒಂದು ಕತೆ ಅದನ್ನು ಓದಿಸ್ತಾಯಿದ್ರು. ಅದಕ್ಕೆ ಇಲ್ಲಿ ಬಿಂದು ಓದ್ತಾ ಇದ್ದಾಳೆ. ಪೂಜೆ ಎಲ್ಲ ಮುಗಿದ್ಮೇಲೆ ನಾನು ಹೋದೆ ಊಟಕ್ಕೆ. ಅಲ್ಲಿ ಪಾಯಸ ಮತ್ತು ಥರದ ಪಲ್ಯ ಮಾಡಿದರು, ಒಬ್ಬಟ್ಟು ಮಾಡಿದರು, ಗೀ ರೈಸ್ ಮಾಡಿದರು, ತುಂಬ ಚೆನ್ನಾಗಿತ್ತು. ಆಮೇಲೆ ಒಂದು ಐಸ್ ಕ್ರೀಮ್ ತಿಂದು ಊಟನ ಮುಗಿಸಿ ಆಮೇಲೆ ಮನೆಗೆ ಹೋದ ಸಮಯ ಆಯಿತು. ಎಲ್ರಿಗೂ ಬಾಯ್ ಹೇಳಿಕೊಂಡು ಆಂಟಿ ಅರ್ಶಿನ ಕುಂಕುಮ ಕೊಟ್ಟರು, ತೊಗೊಂಡು ಮನೆ ಕಡೆ ಹೊರಟೆ. ಬಾಯ್ ಆಂಟಿ. ಬಾಯ್ ಬಾಯ್. ಹಾಂ ಸರಿ, ಬಾಯ್ ಗರ್ಲ್ಸ್, ಬಾಯ್. ಹೇಗಿದೆ ಅಡುಗೆ? ಸರಿ, ಬಾಯ್. ಬಂದಿದೆ ಅಂತ ಬಾಯ್ ಅಕ್ಕ. ಬಾಯ್.
ನಿಮಿ ಬಾಯ್. ಬೆಳಗ್ಗೆ ಹೋಗ್ತಾ ಏನೋ ಒಬ್ಬಳೇ ಹೋದೆ, ಆದರೆ ಮನೆಗೆ ಹೋಗ್ತಾ ವಾಪಸ್ಸು ಬಿಂದು ಮನೆ ನೇಬರ್ ಸಿಕ್ಕಿದ್ರು. ಸೊ ಅವ್ರ ಜೊತೆ ನಾವು ಫಸ್ಟು ಶೇರ್ ಆಟೋದಲ್ಲಿ ಹೋದ್ವಿ, ಆಮೇಲೆ ಅಲ್ಲಿಂದ ಟ್ರೈನಲ್ಲಿ ಹೋದ್ವಿ. ಇವಾಗ ನಾನು ಮತ್ತು ಬಿಂದು ಮನೆ ಪಕ್ಕ ಇದ್ದಾರೆ ಇವರು ವರ್ಷದಿಂದ. ಸೊ ಬ್ಯಾಂಗ್ಳೂರ್ಗೆ ಹೋಗೋಣ ಅಂತ ಶೇರ್ ಆಟೋ ತೊಗೊಂಡು ಹೋಗ್ತಾ ಇದ್ದೀವಿ. ಬ್ಯಾಂಗ್ಳೂರ್ ಕಡೆಗೆಲ್ಲ ಚನ್ನಪಟ್ಟಣಕ್ಕೆ ಹೋಗ್ತಾ ಇದ್ವಿ. ಅಲ್ಲಿಂದ ಬಸ್ ಮತ್ತು ಮೆಟ್ರೋಲ್ಲಿ ಹೋಗೋಣ ಅಂತ ನೋಡ್ಬೇಕು. ಸೊ ಇವಾಗ ಬರ್ತೀವಿ. ನಾವು ಚನ್ನಪಟ್ಟಣಕ್ಕೆ ಹೋಗಿದ್ದ ದಿವಸ ಏನೋ ಗೌರ್ಮೆಂಟ್ ರಜಾ ಇತ್ತು, ತುಂಬ ಹೊತ್ತಾದರೂ ಬಸ್ಸಸ್ ಜಾಸ್ತಿ ಬರಲಿಲ್ಲ, ವಿಪರೀತ ರಶ್ ಇತ್ತು. ಅದಕ್ಕೆ ನಾವು ಟ್ರೈನಲ್ಲೇ ಹೋಗೋಣ ಅಂತ ಡಿಸೈಡ್ ಆಗಿ ಟ್ರೈನ್ ಟಿಕೆಟ್ ತೊಗೊಂಡ್ವಿ. ಅಲ್ಲಿ ನೋಡಿದ್ರೆ 50 ಮಿನಿಟ್ಸ್ ವೆಯ್ಟ್ ಮಾಡಬೇಕಿತ್ತು. ಇನ್ನೇನು ಮಾಡೋದು, ಟ್ರೈನ್ ಹೆಂಗೋ ಚನ್ನಪಟ್ಟಣದಿಂದನೇ ಇತ್ತು, ಸರಿ ಅಲ್ಲೇ ಕೂತ್ಕೊಂಡು ವೆಯ್ಟ್ ಮಾಡಿದ್ವಿ. ಆಮೇಲೆ ಆರಾಮಾಗಿ ಟ್ರೈನಲ್ಲಿ ಬಂದು ಒಂದು 6 o'clock ಏನೋ ರೀಚ್ ಆದ್ವಿ, 6:15 ಏನೋ ರೀಚ್ ಆದ್ವಿ ಅಷ್ಟೇ. ಅಲ್ಲಿಂದ ಆಟೋದಲ್ಲಿ ಮನೆಗೆ ಬಂದ್ವಿ. ಫೈನಲಿ ಮನೆಗೆ ಬಂದಿದ್ದೀನಿ ನಾನು. ಆ್ಯಕ್ಚುಲಿ ನಾವು ಏನು ಗೊತ್ತಾ, ನಿಜ ಹೇಳ್ತೀನಿ, ಟ್ರೈನಲ್ಲಿ ಹೋಗಿದ್ದೇ ಬೆಸ್ಟ್ ಆಗಿರೋದು. ಅದೇ ಮಾರ್ನಿಂಗ್ ಅಷ್ಟು ಜನ ಇರಲಿಲ್ಲ, ಟ್ರಾಫಿಕ್ ಇರಲಿಲ್ಲ, ಹೆಂಗೋ ಸರಿ ಹೋಯಿತು. ಬಟ್ ಬರುವಾಗಂತೂ ಸಿಕ್ಕಾಪಟ್ಟೆ ಜನ, ಬಸ್ಸೇ ಬರ್ತಾಯಿಲ್ಲ. ಇವತ್ತು ಬೇರೆ ಗೌರ್ಮೆಂಟ್ ಹಾಲಿಡೆ ಅಂತ, ಅದಕ್ಕೋಸ್ಕರ ಬಂದಿಲ್ವೋ ಏನೋ. ಆಮೇಲೆ ನಾವು ಟ್ರೈನಿಗೆ ವೆಯ್ಟ್ ಮಾಡಿ ಟ್ರೈನಲ್ಲೇ ಬಂದ್ವಿ. ಸೀಟು ಸಿಕ್ತು. ಚನ್ನಪಟ್ಟಣದಿಂದನೇ ಸ್ಟಾರ್ಟಿಂಗ್ ಇತ್ತು, ಆರಾಮಾಗಿ ಬಂದು ರಿಲ್ಯಾಕ್ಸ್ ಆಯಿತು. ಈಗ ಒಂದು 7 ಗಂಟೆಗೆ ಬಂದಿದ್ದೀನಿ ಮನೆಗೆ. ಸೊ ಇಷ್ಟೇ, ನಾನು ಹೋಗಿದ್ದು ಬಿಂದು ಮನೆ ಗೃಹ ಪ್ರವೇಶಕ್ಕೆ. ನೀವು ನೋಡಿದ್ದೀರಾ, ಅಲ್ಲಿ ಸ್ವಲ್ಪ ಮನೇನ ಕ್ಲಿಯರಾಗಿ ತೋರಿಸಿದ್ದೀನಿ ಇಲ್ವೋ ನಂಗೆ ಗೊತ್ತಿಲ್ಲ, ಬಿಕಾಸ್ ಅವರೆಲ್ಲ ರೆಡಿ ಮಾಡ್ತಾಯಿದ್ರು, ಇನ್ನು ಪೂಜೆ ಎಲ್ಲ ಮಾಡ್ತಿದ್ರು ಅಷ್ಟೇ. ಸೊ ಅವರ ಒಂದು ಬ್ಯೂಟಿಫುಲ್ ಮನೆಗೆ ಎಲ್ಲರೂ ಕಂಗ್ರ್ಯಾಚುಲೇಷನ್ಸ್ ಹೇಳಿ, ಅವ್ರಿಗೆಲ್ಲ ಬೆಸ್ಟ್ ವಿಶಸ್ ಹೇಳಿ. ಜೊತೆಗೆ ನಾನು ಬಿಂಟು ವೀಡಿಯೋ ತೆಗೆಯುವಾಗ ಅಲ್ಲಿ ಯಾರೋ ಒಬ್ಬರು ಹೇರ್ ಸ್ಟೈಲಿಸ್ಟ್ ಅಂತ ಅಂದ್ರಲ್ಲ, ಸೊ ಅವ್ರದ್ದು ಇನ್ಸ್ಟಾ ಐಡಿನ ನಾನು ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ನಿಮ್ಗೇನಾದರೂ ಹೇರ್ ಸ್ಟೈಲ್ ಬೇಕು ಅಂದರೆ ನೀವು ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಅಷ್ಟೇ, ಇವತ್ತಿಗೆ ನಾನು ಬ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆಗೆ. ಓಕೆನಾ? ಅಲ್ಲಿವರೆಗೂ ಬಾಯ್, ಗುಡ್ ನೈಟ್, ಟೇಕ್ ಕೇರ್.